ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಜಾತ್ರಾ ಪ್ರಬಂಧ ಅಂದರೆ ನಮ್ಮೂರ ಜಾತ್ರೆ, ನಮ್ಮೂರ ಹಬ್ಬ, ನಮ್ಮೂರ ಜಾತ್ರಾ ಪ್ರಬಂಧ ನೋಡೋಣ ಬನ್ನಿ. ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾತ್ರಾ ಪ್ರಬಂಧದಲ್ಲಿ ಮೊದಲೇದಾಗಿ ಪೀಠಿಕೆನ ಬರೀಬೇಕು. ಜಾತ್ರೆ ಪ್ರತಿ ಹಬ್ಬಗಳಲ್ಲಿ ನಡೆಯುತ್ತದೆ. ಜನರು ಜಾತ್ರೆಗಳಲ್ಲಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಜಾತ್ರೆಗೆ ಹೋಗುತ್ತಾರೆ. ಜಾತ್ರೆ ನಮ್ಮ ಸಾಂಸ್ಕೃತಿಕ ಪ್ರತಿಬಿಂಬ. ಭಾರತದಲ್ಲಂತೂ ಜಾತ್ರೆಗಳೆಂದರೆ ಸಂಭ್ರಮವೋ ಸಂಭ್ರಮ. ನಮ್ಮ ಹಿರಿಯರು ಜಾತ್ರೆಗಳನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ವಿವರಣೆ: ಜಾತ್ರೆ ಅಂದರೆ ತುಂಬ ಸಂತೋಷವಾಗುತ್ತದೆ. ಜಾತ್ರೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಎಲ್ಲರ ಜೊತೆ ಜಾತ್ರೆಗೆ ಹೋಗುತ್ತೇನೆ. ನಮ್ಮೂರ ಜಾತ್ರೆಯಲ್ಲಿ ಸಾಲು ಸಾಲು ಅಂಗಡಿಗಳು, ಆಟಿಕೆ ಸಾಮಾನುಗಳು, ಗೊಂಬೆಗಳು, ಚಂದಾದ ಅಂಗಡಿಗಳು, ಜೋಕಾಲಿಗಳು ಇದ್ದವು. ಈ ಜಾತ್ರೆಯಲ್ಲಿ ನಾಟಕ, ಯಕ್ಷಗಾನ, ಬಯಲಾಟ, ನೃತ್ಯ ಮುಂತಾದ ಕಾರ್ಯಕ್ರಮಗಳನ್ನು ನಡೆಯುತ್ತವೆ. ಈ ಜಾತ್ರೆಯಲ್ಲಿ ಊರಿನ ಎಲ್ಲರೂ ಜನರು ಭಾಗವಹಿಸುತ್ತಾರೆ. ಜಾತ್ರೆ ಪ್ರತಿಯೊಂದು ಹಳ್ಳಿಯ ಅವಿಭಾಜ್ಯ ಅಂಗವಾಗಿದೆ. ಜಾತ್ರೆಯಲ್ಲಿ ದೇವರ ದರ್ಶನ ಮಾಡುತ್ತಾರೆ. ಯಾವುದೇ ಜಾತಿ, ಪಕ್ಷ, ಧರ್ಮ ಎಂಬ ಭೇದ ಭಾವವಿಲ್ಲದೆ ಜಾತ್ರೆ ಆಚರಣೆ ಮಾಡುತ್ತೇವೆ. ಉಪಸಂಹಾರ: ನಮ್ಮ ಊರ ಜಾತ್ರೆ ಸಂಭ್ರಮ, ಸಂತೋಷ ಕೊಡುತ್ತದೆ. ಸರಕುಗಳ ಮಾರಾಟ ಕೂಡ ಆಗುತ್ತದೆ. ಜಾತ್ರೆಯು ಮಕ್ಕಳಿಗೆ, ಹಿರಿಯರಿಗೆ ತುಂಬ ಇಷ್ಟವಾಗುತ್ತದೆ. ಜಾತ್ರೆ ಅಂದರೆ ಸಂಭ್ರಮ, ಜಾತ್ರೆ ಅಂದರೆ ಸಂತೋಷ ತುಂಬಿರುತ್ತದೆ. ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ. ಎಲ್ಲರೂ ಸೇರಿ ಈ ಜಾತ್ರೆ ಸಂಭ್ರಮದಿಂದ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ನಿಮಗೂ ಕೂಡ ಇವತ್ತಿನ ಜಾತ್ರಾ ಪ್ರಬಂಧ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಿತರ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.